ನಮಸ್ಕಾರ ಎಲ್ಲರಿಗೂ. ಇವತ್ತು ಧಾರವಾಡ ಸ್ಪೆಷಲ್ ತುಪ್ಪದ ಅವಲಕ್ಕಿ ಮಾಡಿ ತೋರಿಸ್ತೀನಿ. ಯಾರಿಗೆ ಇಷ್ಟ ಇಲ್ಲರಿ ತುಪ್ಪದ ಅವಲಕ್ಕಿ ಅಂದ್ರೆ ಸೂಪರ್ ಟೇಸ್ಟಿ ಆದಂಥ ತುಪ್ಪದ ಅವಲಕ್ಕಿ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಒಂದು ದಪ್ಪ ತಳದ ಬಾಳಿಗೆ ಇಟ್ಟು 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಇದು ಎಣ್ಣೆ ಒಳಗೆ ಮಾಡೋದಲ್ಲ, ತುಪ್ಪದ ಅವಲಕ್ಕಿ ಅಂದ್ರೆ ತುಪ್ಪನೇ ಹಾಕಬೇಕು. 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಕರಗಲಿ. ಇದ್ರಾಗ ಗೋಡಂಬಿ ಫ್ರೈ ಮಾಡಿಟ್ಕೊಳ. ಶೇಂಗಾ ಕಾಳು ಫ್ರೈ ಮಾಡಿಟ್ಕೊಳ. ನೋಡ್ರಿ, ಎರಡೂ ಫ್ರೈ ಮಾಡಿ ಇಟ್ಕೊಂಡೇವಿ. ಸೈಡ್ ಗಿಡನು ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ. ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು ಹಾಕೋಣ. ಕರಿಬೇವು ಹಾಕೋಣ, ಒಂದು ಕಡ್ಡಿ. ಈರುಳ್ಳಿ ಹಾಕೋಣ. ಹಸಿ ಸ್ಮೆಲ್ ಹೋಗೋವರೆಗೆ ಇವನ್ನ ಬಾಡಿಸ್ಕೊಳ. ನೋಡ್ರಿ, ಈಗಂತೂ ಸಿಕ್ಕಾಪಟ್ಟಿ ಚಳಿ ಬಿಟ್ಟೈತಿ. ಸಾಯಂಕಾಲ ಏನಾದರೂ ಬೇಕನ್ನಿಸ್ತತಿ ಟೀ ಜೊತೆಗೆ ಸ್ನ್ಯಾಕ್ಸ್. ಈ ಥರ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ಪಟ್ ಅಂತ ಮಾಡಿಕೊಂಡು ತಿನ್ನಬಹುದು. ಈ ತುಪ್ಪದ ಅವಲಕ್ಕಿ ಮಕ್ಕಳಿಗೂ ಇಷ್ಟ, ದೊಡ್ಡರಿಗೂ ಇಷ್ಟ, ಮಸ್ತಾಗಿರ್ತವೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಸಕ್ಕರೆ ಹಾಕೋಣ, ಹಾಕಲೇಬೇಕು. ಯಾಕಂದ್ರೆ ಲಿಂಬೆ ರಸ ಹಾಕ್ತೇವೆ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿ ಸಕ್ಕರೆ ಹಾಕಿ ಲಿಂಬೆ ರಸ ಹಾಕೋಣ. ಅರ್ಧ ಹೋಳು ಲಿಂಬೆ ರಸ ಹಾಕಿನಿ ನಾನಿಲ್ಲಿ. ಇದನ್ನು ಚೆಂದ ಮಿಕ್ಸ್ ಮಾಡೋಣ. ರೆಡಿ ಆಯ್ತಿದು ಒಗ್ಗರಣೆ. ಇದರೊಳಗೆ ತೆಳ್ಳನ ಪೇಪರ್ ಅವಲಕ್ಕಿ ನೋಡ್ರಿ, ಅದಕ್ಕೂ ಮುಂಚೆ ಹುರಿದಿಟ್ಕೊಂಡಂಥ ಶೇಂಗಾ ಗೋಡಂಬಿ ಹಾಕೋಣ. ಆನಂತರ ಪೇಪರ್ ಅವಲಕ್ಕಿ ಹಾಕೋಣ. ಈ ಒಗ್ಗರಣೆ ಎಷ್ಟು ಹಿಡಿತೈತಿ ಅಷ್ಟು ಅವಲಕ್ಕಿ ಹಾಕಿ ಕಲಿಸ್ಬಿಡೋಣ. ಮೂರು ಪ್ಲೇಟ್ ಆಗಷ್ಟು ಅವಲಕ್ಕಿ ಕಲಸೇನೆ ನಾನಿಲ್ಲಿ. ನೋಡ್ರಿ, ಕಲಸಿದ್ದಾಯಿತು. ಇದ್ರ ಮೇಲೆ ಕೊಬ್ಬರಿ ತುರಿ ಯಾವುದನ್ನು ಸ್ಕಿಪ್ ಮಾಡೋಂಗಿಲ್ಲ. ಇಲ್ಲಿ ಎಲ್ಲ ಪದಾರ್ಥಗಳು ಅವಶ್ಯ ಬೇಕು ಹಾಕಿದಂಥದ್ದು. ಕೊಬ್ಬರಿ ತುರಿ 1 ಬಟ್ಲು, 1 ಹಿಡಿ ಕೊತ್ತಂಬರಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಯಾರೆಲ್ಲ ನೋಡ್ತೀರಿ, ನಿಮಗೆ ಬಂದಿದ್ರೆ ಮಾಡ್ಕೊಂಡು ತಿಂದಿದ್ರೆ ಅಡ್ಡಿ ಇಲ್ಲ. ಯಾರಿಗೆ ಗೊತ್ತಿಲ್ಲ ಅವರು ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ನೋಡ್ರಿ, ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ. ಮೇಲೆ ಇನ್ನೊಂದು ಪದಾರ್ಥ ಹಾಕ್ಬೇಕು. ಇದಕ್ಕೆ ಏನು ಅಂದರೆ ಸೇವು ಮಿಕ್ಸರ್ ಅಂತಿರಲ್ಲ, ಸ್ವಲ್ಪ 4 ಕಾಳು ಹಾಕಿ ತಿಂದುಬಿಟ್ರೆ ಮಸ್ತಾಗಿ ಟೇಸ್ಟಾಗಿರ್ತಾವೆ. ಟ್ರೈ ಮಾಡ್ತೀರಿ ಅನ್ಕೋತೀನಿ. ನಾನು ಹಾಕಿದ್ದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.